ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದಲ್ಲಿ ಸ್ವಚ್ಛತೆ ಹೆಚ್ಚಿನ ಆದ್ಯತೆ ನೀಡಬೇಕು. ಹಸಿ ಕಸ, ಒಣ ಕಸ ಬೇರ್ಪಡಿಸಬೇಕು ಎಂದು ಬೊಬ್ಬೆ ಹೊಡೆಯುವ ನಗರಸಭೆ ಆಡಳಿತ ತಾವೇ ಮಾಡಿದ ಚರಂಡಿಗೆ ರಾಶಿಗಟ್ಟಲೆ ಕಸ ಬಿದ್ದಿದ್ರೂ ಕೂಡ ಕ್ಯಾರೆ ಎನ್ನದೆ ಸಾರ್ವಜನಿಕರಿಗೆ ದಿನಕ್ಕೊಂದು ಕುಂಟು ನೆಪ ಹೇಳಿಕೊಂಡು ಇರುವ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಹೌದು, ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ಮೂನು ಮಾರುಕಟ್ಟೆ ಪಕ್ಕದ ಎಸ್ಆರ್ ರಸ್ತೆಗೆ ಹೋಗುವ ಮಾರ್ಗ ಪಕ್ಕದಲ್ಲಿ ತೆರೆದ ಚರಂಡಿ ಕಸದಿಂದ ತುಂಬಿ ಹೋಗಿದ್ದು ಗಬ್ಬು ವಾಸನೆ ಬೀರುತ್ತದೆ. ಇನ್ನು ರಸ್ತೆ ಅಗಲೀಕರಣ ನೆಪದಲ್ಲಿ ಇಂಜಿನಿಯರ್ಗಳು ಮಾಡುವ ಎಡವಟ್ಟುಗಳಿಂದ ವಾಹನಗಳ ಸವಾರರು ದಿನನಿತ್ಯ ಜೀವದ ಭಯದಲ್ಲಿ ಅಧಿಕಾರಿಗಳಿಗೆ ಶಾಪ ಹಾಕಿಕೊಂಡು ಓಡಾಡುತ್ತಿದ್ದಾರೆ. ನಗರಸಭೆ ಆಡಳಿತ ಅಳಿತಪ್ಪಿದ ರೈಲಿನಂತೆ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಗರಸಭೆ ಬಲಿಯಾಗಿದೆ. ಇನ್ನು ಆಡಳಿತಾಧಿಕಾರಿಗಳು ಸೌಜನ್ಯಕ್ಕೂ ನಗರಸಭೆ ಆಡಳಿತದ ಬಗ್ಗೆ ಧ್ವನಿ ಎತ್ತದೇ ಇರುವುದು ಇದಕ್ಕೆ ಮೂಲ ಕಾರಣವಾಗಿದೆ. ಪೌರ ಕಾರ್ಮಿಕರ ರೊಟ್ಟಿಗೆ ಪೌರಾಯುಕ್ತರು ನಗರದ ಸಂಚಾರ ಗಗನ ಕುಸುಮದಂತೆ. ಮುಂಜಾನೆ ಪೌರ ಕಾರ್ಮಿಕರ ಹಾಜರಾತಿ ಪಡೆದರೆ ಸಾಕು, ಮತ್ತೆ ಅವರೊಟ್ಟಿಗೆ ನಗರ ಬೀದಿ ವಾರ್ಡ್ ಸಂಚಾರ ಇಲ್ಲವೇ ಇಲ್ಲ. ಕೇವಲ ನಗರಸಭೆ ಕುರ್ಚಿಗೆ ಸ್ಟಿಕ್ಕರ್ ಆಗಿರುವ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಅಳಲು ಕೇಳುವುದೇ ಇರುವುದು ವಿಪರ್ಯಾಸವಾಗಿದೆ.